ಅಂದರೆ ದರ್ಶನ್ ಮಾಡಿರೋ ಕೊಲೆ ಮಾಡಿರೋದ್ರಿಂದ ರೇಣುಕಾಸ್ವಾಮಿಗೆ ಹೆಚ್ಚಿಗೆ ಏನಾದರೂ ಶಕ್ತಿ ಬಂದ್ಬಿಡ್ತಾ ರೇಣುಕಾಸ್ವಾಮಿ ಹೆಸರಿಗೆ, ಅಥವಾ ಭೈರತಿ ಬಸವರಾಜ್ ಕೊಲೆ ಮಾಡಿರೋದ್ರಿಂದ ಅವನಿಗೇನು ಇಂಪಾರ್ಟೆನ್ಸ್ ಇಲ್ವಾ, ಸತ್ತವನಿಗೆ ಅವನ ಜೀವಕ್ಕೆ ಬೆಲೆನೇ ಇಲ್ವಾ, ರೇಣುಕಾಸ್ವಾಮಿಗೆ ಮಾತ್ರ ಬೆಲೆನಾ? ಈ ಥರದ ಪ್ರಶ್ನೆಗಳು ಸರ್ಕಾರದ ಈ ರೀತಿ ನೀತಿಗಳನ್ನು ನೋಡಿದರೆ ಯಾರಿಗಾದರೂ ಬರುತ್ತೆ, ನಮ್ಗೆ ಮಾತ್ರ ಅಲ್ಲ ಯಾರಿಗಾದರೂ ಬಂದೇ ಬರುತ್ತೆ. ಯಾಕಂದರೆ ಫಾರ್ ಎಕ್ಸಾಂಪಲ್ ನೀವು ಹೇಳಿದ್ರಿ ಮೊನ್ನೆ ಬಿಕ್ಲು ಶಿವನ್ಕುಮಾರ್ ಕೇಸ್ ಆಯಿತು, ಹೈಕೋರ್ಟ್ ಭೈರತಿ ಬಸವರಾಜ್ ಅವ್ರಿಗೆ ಬೇಲ್ ಕೊಡ್ತು. ಬಟ್ ಭೈರತಿ ಬಸವರಾಜ್ ಬೇಲ್ ಕ್ಯಾನ್ಸಲ್ ಮಾಡಿ ಅಂತ ಸುಪ್ರೀಂ ಕೋರ್ಟ್ಗೆ ಯಾಕೆ ಹೋಗಿಲ್ಲ? ದರ್ಶನ್ ಬೇಲ್ನ ಕ್ಯಾನ್ಸಲ್ ಮಾಡಿ ಅಂತ ಯಾಕೆ ಹೋದ್ರು ಸುಪ್ರೀಂ ಕೋರ್ಟ್ಗೆ? ಯಾರು ಉತ್ತರ ಕೊಡ್ತಾರೆ ಅಲ್ವಾ? ಈ ರೀತಿಯ ಪ್ರಶ್ನೆಗಳು ಅಂತ ಬಂದಾಗ ಹಂಗಂತ ರೇಣುಕಾಸ್ವಾಮಿ ಏನು ಮಹಾತ್ಮ ಏನಲ್ಲ, ಅವನೇನೋ ಒಳ್ಳೆ ಕೆಲಸ ಮಾಡಿದ್ದಾನೆ, ಒಳ್ಳೆ ವ್ಯಕ್ತಿ ಇದ್ದ, ಆತನನ್ನು ಮರ್ಡರ್ ಮಾಡಿದ್ರು ಅಂತನೂ ಅಲ್ಲ. ರೇಣುಕಾಸ್ವಾಮಿನೋ ಒಬ್ಬರು ವಿಕೃತ ಕಾಮೆ ಥರದ ಬಿಹೇವ್ ಮಾಡಿದ್ದನ್ನು ಪ್ರೂಫ್ ಸಮೇತ ಪೊಲೀಸರೇ ಹೇಳಿದ್ದಾರೆ, ಚಾರ್ಜ್ ಶೀಟಲ್ಲಿ ಉಲ್ಲೇಖ ಮಾಡಿದ್ದಾರೆ. ಓಕೆ, ಹಾಗಾಗಿ ಈ ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ, ರಾಜ್ಯದ ವಿಚಾರ ಮಾತಾಡಿದರೆ ರೇಣುಕಾಸ್ವಾಮಿದು ಒಂದೇ ಮರ್ಡರ್ ಆಗಿದೆ ಅನ್ನೋಂಥ ವಾತಾವರಣ ಈಗ ನಮಗೆ ಏನು ಪ್ರಚಾರ ನೋಡಿಬಿಟ್ರೆ ರೇಣುಕಾಸ್ವಾಮಿದು ಒಂದೇ ಮರ್ಡರ್ ಆಗಿದೆ ಇಷ್ಟು ಟೈಮಲ್ಲಿ, ಮತ್ತು ಯಾರದು ಆಗೇ ಇಲ್ವಾ ಅನ್ನೋದು ಈ ಕಾರಾಗೃಹ ಇಲಾಖೆ, ಪೊಲೀಸ್ ಇಲಾಖೆ, ಗೃಹ ಇಲಾಖೆ, ರಾಜ್ಯ ಸರ್ಕಾರದ ಈ ನಿಲುವುಗಳನ್ನು, ಈ ರೀತಿ ನೀತಿಗಳನ್ನು, ಅವ್ರು ಮಾಡ್ತಾ ಇರುವಂಥ ಕೆಲಸಗಳನ್ನು ನೋಡಿದ್ರೆ ಈ ರೀತಿಯ ಸಂಶಯ ಕಾಡ್ತಾ ಇದೆ ನಿಶ್ಚಿತ.